ರಾಧಿಕಾ, ಎಕ್ಸಾಮ್ಸ್ ಎಲ್ಲ ಹೆಂಗೆ ಬರೆದ್ರಿ? ಚೆನ್ನಾಗಾಯ್ತಾ ಎಕ್ಸಾಮ್ಸು? ಈ ಸರಿನಾದರೂ 3 ಜನ ಪಾಸ್ ಆಗ್ತೀರಾ ಅಥವಾ ಮತ್ತೆ ಡುಮ್ಕಿನ? ಯಾಕೆ 3 ಜನ ಸೈಲೆಂಟ್ ಆಗಿದ್ದೀರಾ? ಏನು ಮಾತಾಡ್ತಾನೆ ಇಲ್ಲ. ಎಕ್ಸಾಮ್ಸ್ ಎಲ್ಲ ಹೆಂಗಾಯ್ತು ಅಂತ ಕೇಳ್ತಾ ಇದ್ದೀನಿ. ಪೇಪರ್ ತುಂಬ ಟಫ್ ಆಗಿತ್ತು. ನವೀನ್, ಇವ್ರು ಈ ಸರಿನೂ ಫೇಲ್ ಆದಂಗೆ. ಇವ್ರಂತೂ ಪಾಸ್ ಆಗೋ ಥರ ಕಾಣಿಸ್ತಾ ಇಲ್ಲ. ನೀವು ಸುಮ್ಮನೆ ದುಡ್ಡು ಕಟ್ಟಿ, ಆ ಫೀಸ್ ಕಟ್ಟಿ ಎಲ್ಲ ದುಡ್ಡೆಲ್ಲ ವೇಸ್ಟ್ ಮಾಡ್ತಾ ಇದ್ದೀರಾ. ಈಗಿಂದ ಆದರೂ ಆ ಸಪ್ಲಿಮೆಂಟ್ರಿ ಫೀಸ್ ಕಟ್ಟೋದೆಲ್ಲ ಬಿಟ್ಬಿಡಿ. ಇದೇನಮ್ಮ ಪ್ರಿಯಾಂಕಾ, ಹಿಂಗೆ ಮಾತಾಡ್ತಿದ್ಯಾ? ಒಳ್ಳೇದು ಮಾತಾಡ್ಬಾರ್ದಾ? ಫೇಲ್ ಆಗ್ತಾರಂತ ಮುಂಚೆನೇ ಹೇಳ್ತಾ ಇದೆಯಾ? ನಾದ್ನೀರಿಗೆ ಒಳ್ಳೇದು ಬಯಸ್ಬೇಕಮ್ಮ. ಎಕ್ಸಾಮ್ಸು ಚೆನ್ನಾಗಿ ಬರೆದು ಒಂದು ಒಳ್ಳೆ ಹೆಸರು ತೊಗೊಳ್ಳಿ, ಒಂದು ಜಾಬ್ ತೊಗೊಳ್ಳಿ ಅಂತ ಬಯಸೋದು ಬಿಟ್ಟು ಈ ಥರ ಮಾತಾಡ್ತಿದ್ಯಲ್ಲ. ಮುಂಚೆನೇ ಈ ಥರ ಫೇಲ್ ಆಗ್ತಾರೆ ಅಂತಂದರೆ ಹೆಂಗಮ್ಮ ಅದು? ಹಾಗೆಲ್ಲ ಮಾತಾಡಬಾರ್ದು. ಅಲ್ಲ ಅತ್ತೆ, ಅವರೇ ಹೇಳ್ತಾ ಇದ್ದಾರೆ ಪೇಪರ್ ಎಲ್ಲ ಟಫ್ ಆಗಿತ್ತು ಅಂತೆ. ಇನ್ನೇನು ಪಾಸ್ ಆಗ್ತಾರೆ ಅವರು? ಅವರು ನಾವು ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೀವಿ ಅಂತ ಹೇಳಿದ್ರೆ ನಾನು ಯಾಕಪ್ಪ ಹಿಂಗೆ ಮಾತಾಡಕ್ಕೆ ಹೋಗ್ತಾ ಇದ್ದೆ? ಅವರೇ ಅಲ್ವಾ ಮುಖ ಬಿಟ್ಕೊಂಡು ಪೇಪರ್ ಟಫ್ ಆಗಿತ್ತು ಅಂದರು. ಮತ್ತೆ ಇಲ್ಲೇ ಅರ್ಥ ಆಗ್ತಾ ಇದೆ ಅವ್ರು ಪಾಸ್ ಆಗಲ್ಲ, ಫೇಲ್ ಆಗ್ತಾರೆ ಅಂತ. ಅದು ಏನೇ ಆಗಿರ್ಲಮ್ಮ, ಅವ್ರು ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ, ನೀನು ಹಂಗೆಲ್ಲ ಮುಂಚೆನೇ ಫೇಲ್ ಆಗ್ತಾರಂತ ಅನ್ಬಾರ್ದು. ನಿಮ್ಮ ಮಕ್ಕಳು ಎಕ್ಸಾಮ್ ಸರಿಯಾಗಿ ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನಾನು ಮಾತ್ರ ಫೇಲ್ ಆಗಿಬಿಡ್ತಾರೆ ಅಂದ್ಬಿಟ್ರೆ ಅದು ತಪ್ಪಾಗ್ಬಿಡುತ್ತಾ? ನೀವು ನನಗೆ ಹೇಳೋದಲ್ಲ, ನಿಮ್ಮ ಮಕ್ಳಿಗೆ ಹೇಳಿ ಚೆನ್ನಾಗಿ ಎಕ್ಸಾಮ್ಸ್ ಬರಿಬೇಕಪ್ಪ, ಓದ್ಕೊಂಡು ಒಳ್ಳೆ ಜಾಬ್ ತೊಗೋಬೇಕು ಪಾಸ್ ಆಗಿಬಿಟ್ಟು ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ನಂಗೆ ಹೇಳ್ತಾ ಇದ್ದೀರಲ್ಲ. ನನ್ಗೆ ಹೇಳೋದ್ರಿಂದ ಏನು ಉಪಯೋಗ ಇಲ್ಲ. ನಿಮ್ಮ ಮಕ್ಕಳಿಗೆ ಸ್ವಲ್ಪ ತಿಳಿಸಿ ಹೇಳಿ ಚೆನ್ನಾಗಿ ಓದ್ಕೊಂಡು ಜಾಬ್ ತೊಗೋಬೇಕು ಅಂತ. ಎಕ್ಸಾಮ್ಸು ಪೇಪರ್ ಟಫ್ ಆಗಿತ್ತಂತೆ. ಇವ್ರು ನೆಟ್ಟಿಗೆ ಓದ್ಕೊಂಡಿದ್ರೆ ಆ ಪೇಪರ್ ಎಲ್ಲ ಇವ್ರಿಗೆ ಟಫ್ ಅನಿಸ್ತಾ ಇತ್ತು. ನೀವು ಬೈಬೇಕಾಗಿರೋದು ಅವ್ರಿಗೆ, ಬುದ್ಧಿ ಹೇಳ್ಬೇಕಾಗಿರೋದು ಅವ್ರಿಗೆ, ನಂಗಲ್ಲ. ನಂಗೆ ಹೇಳಿದ್ರೆ ಏನು ಯೂಸ್ ಇರಲ್ಲ. ಏನಾಯ್ತು? ನೀವು ಬಾಯ್ ಮಾಡೋದು ಅಲ್ಲಿ ಹೊರಗೆಲ್ಲ ಕೇಳಿಸ್ತಾ ಇದೆ. ಏನು ನಡೀತಾ ಇದೆ ಇಲ್ಲಿ? ಏನು ಇಲ್ಲ ಬಾವ, ಈ 3 ಜನ ಎಕ್ಸಾಮ್ಸ್ ಬರೆಯಕ್ಕೆ ಹೋಗಿದ್ರಲ್ಲ, ಹೀಗೆ ಬರ್ದು ಬಂದ್ರ ಎಕ್ಸಾಮ್ಸ್ ಹೆಂಗಾಯ್ತು ಅಂತ ಕೇಳಿದೆ. ಪೇಪರ್ ಟಫ್ ಆಗಿತ್ತು ಅಂತ ಹೇಳಿದ್ರು. ಎಕ್ಸಾಮ್ ಸರಿಯಾಗಿ ಬರ್ದಿಲ್ಲ ಅಂತ ಇವರು. ಏನು ಸಪ್ಲಿಮೆಂಟರಿ ಎಕ್ಸಾಮ್ ಕೂಡ ಸರಿಯಾಗಿ ಬರೆಯೋಕ್ಕಾಗಲಿಲ್ವಾ ನಿಮ್ಮ ಕೈಲಿ? ಏನು ಮಾಡಬೇಕು ಅಂತ ಕೂತ್ಕೊಂಡಿದ್ದೀರಾ ನೀವು? ನೆಟ್ಟಿಗೆ ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಕೂಡ ಕರೆಕ್ಟಾಗಿ ಬರೆಯೋಕ್ಕಾಗಲ್ಲ, ಪಾಸ್ ಆಗೋಕ್ಕಾಗಲ್ಲ ಅಂದರೆ ಇನ್ನೇನು ಕಿತ್ತು ಗುಡ್ಡಾಗ್ತೀರಾ ನೀವು? ಇನ್ನು ಎಷ್ಟು ದಿನ ಇದೇ ಥರ ಫೇಲ್ ಆಗಿ ಪೇರೆಂಟ್ಸ್ ಮೇಲೆ, ಅಣ್ಣವ್ರ ಮೇಲೆ ಡಿಪೆಂಡ್ ಆಗಿರ್ತೀರಾ ನೀವು? ನಿಮ್ಗಂತ ಒಂದು ಜಾಬ್ ತೊಗೊಂಡು ನಿಮ್ಮ ಸಂಸಾರ, ನಿಮ್ಮ ಜೀವನ ನೋಡ್ಕೋಬೇಕು ಅನ್ನೋದೇನು ಇಲ್ವಾ ನಿಮಗೆ ತಲೆಯಲ್ಲಿ? ಏನಣ್ಣ ನಮ್ಮ ಮೇಲೆ ಇಷ್ಟೆಲ್ಲ ಕಿರ್ಚಾಡ್ತಿದ್ಯಾ? ನಾವೇನು ಮಾಡೋಕ್ಕಾಗುತ್ತೆ? ಆ ಪೇಪರ್ ಟಫ್ ಆಗಿ ಬಂದರೆ ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋ ಥರ ಬೈತಿದೆಯಲ್ಲಣ್ಣ. ಆ ಪೇಪರ್ ಟಫ್ ಆಗಿ ಬಂದರೆ ನಾವೇನು ಮಾಡೋಕ್ಕಾಗುತ್ತೆ? ನೀವು ನೆಟ್ಟು ಓದಿದ್ರೆ ಆ ಪೇಪರ್ ಯಾಕೆ ನಿಮಗೆ ಟಫ್ ಅನಿಸ್ತಾ ಇತ್ತು? ನೀವು ಓದಿದ್ರೆ ತಾನೇ ಅದು ನಿಮ್ಗೆ ಈಸಿ ಅನ್ಸಕ್ಕೆ. ಏನು ಓದಿ ಹೋಗಿ ಎಕ್ಸಾಮ್ಸ್ ಬರೆದ್ರೆ ಹಂಗೆ ಇರುತ್ತೆ, ಎಲ್ಲ ಪೇಪರ್ನೂ ಟಫ್ ಅನ್ಸೋದು. ಹಂಗಾದ್ರೆ ಎಲ್ಲರಿಗೂ ಟಫ್ ಇರುತ್ತಾ? ಎಲ್ಲರೂ ಫೇಲ್ ಆಗಿಬಿಡ್ತಾರ ನಿಮ್ಮ ಥರ? ಯಾರು ಪಾಸ್ ಆಗಲ್ವಾ? ಹಂಗಾದ್ರೆ ಅಷ್ಟೊಂದು ಟಫ್ ಇರುತ್ತಾ ಪೇಪರು? ಪಾಸ್ ಆಗದೆ ಇರೋಷ್ಟು? ಅವ್ರದ್ದಾಳಾಗ ಹೋಗ್ಲಿ ಬಿಡು ಕಿರಣ್. ನಿಂಗೇನಾಗಿತ್ತು? ನೀನು ಕೂಡ ಸರಿಯಾಗಿ ಬರ್ದಿಲ್ಲ ಅಂತ ಹೇಳ್ತಿದ್ಯಾ? ಚೆನ್ನಾಗಿ ಓದ್ಕೊಂಡು ಪಾಸ್ ಆಗಿ ಜಾಬ್ ತಗೋಬೇಕು ಅನ್ನೋದೇನು ಜವಾಬ್ದಾರಿ ಇಲ್ವ ನಿನಗೆ? ಮದುವೆ ಆಗಿದೆ, ಹೆಂಡ್ತಿನ ಹೆಂಗೆ ಸಾಕ್ತೀಯಾ ಮುಂದೆ? ನಿನ್ನ ಮನೆಗೆ ನೀನು ಒಬ್ಬನೇ ಗಂಡಸು. ನಿಮ್ಮ ಅಪ್ಪ, ನಿಮ್ಮ ಅಮ್ಮನ, ನಿಮ್ಮ ತಂಗಿನ ನೋಡ್ಕೊಳ್ಳೋ ಜವಾಬ್ದಾರಿನೂ ನಿಂದೆ. ನಿಮ್ಮ ತಂಗಿಗೆ ಇನ್ನೂ ಮದುವೆ ಆಗಿಲ್ಲ, ಆ ಮದುವೆ ಮಾಡೋ ಜವಾಬ್ದಾರಿನೂ ನಿಂದೆ. ಆದರೆ ನೀನು ನೋಡಿದ್ರೆ ಇಷ್ಟು ಕೇರ್ಲೆಸ್ ಆಗಿದೆಯಲ್ಲ. ಏನು ನಿಂಗೆ ಸ್ವಲ್ಪನೂ ಏನೋ ತಿಳಿಯಲ್ವಾ? ಏನು ನೀನು ಹಿಂಗಿದೆಯಾ? ಏನೋ ಅವಾಗೇನೋ ಫೇಲ್ ಆಗಿದ್ರೆ ಹೋಗ್ಲಿ ಬಿಡು ಅಂತ ಅನ್ಕೋಬೋದಿತ್ತು. ಈಗ ಮತ್ತೆ ಸಪ್ಲಿಮೆಂಟ್ರಿ ಇನ್ನೊಂದು ಚಾನ್ಸ್ ಸಿಕ್ಕಿತ್ತಾ? ಈಗಾದ್ರೂ ನೆಟ್ಟಿಗೆ ಓದ್ಕೊಂಡು ಪಾಸ್ ಆಗೋಕ್ಕಾಗಲ್ವಾ? ನೀವು ನೆಟ್ಟಿಗೆ ಪಾಸ್ ಆದ್ರೆ ತಾನೇ ಏನಾದರೂ ಒಂದು ಜಾಬ್ ಸಿಗೋಕ್ಕೆ. ಏನು ಇಷ್ಟು ಕೇರ್ಲೆಸ್ ಆಗಿದ್ದೀರಾ ನೀವು? ಹೌದಪ್ಪ ಕಿರಣ್, ನೀನು ಮಾಡ್ತಿರೋದು ಸರಿ ಇಲ್ಲ. ಈ ಸರಿನಾದರೂ ನೆಟ್ಟಿಗೆ ಓದ್ಕೊಂಡು ಪಾಸ್ ಆಗ್ಬೇಕು ತಾನೆ. ಅವ್ರ ಸಮ ನೀನು ಸರಿಯಾಗಿ ಬರ್ದಿಲ್ಲ ಅಂತ ಹೇಳ್ತಿದ್ಯಾ? ನಿಂಗೆ ಎಷ್ಟೊಂದು ಜವಾಬ್ದಾರಿ ಇದೆ. ಹೆಂಡ್ತಿ ಮತ್ತು ಅಪ್ಪ ಅಮ್ಮ ತಂಗಿ ಅಂತ ಇಷ್ಟೆಲ್ಲ ಜವಾಬ್ದಾರಿ ಇಟ್ಕೊಂಡು ಇಷ್ಟು ನೀನು ಜಾಗ್ರತೆಯಿಂದ ಎಕ್ಸಾಮ್ಸ್ ಬರೀದೆ ಇಷ್ಟು ಕೇರ್ಲೆಸ್ ಆಗಿದೆಯಾ ಅಂದರೆ ಏನು ಹೇಳ್ಬೇಕು ನಾವು ನಿನಗೆ? ನನಗೆ ನಮ್ಮಪ್ಪ ನಮ್ಮಮ್ಮನೇ ಏನು ಹೇಳಲ್ಲ, ಪಾಸ್ ಆಗು, ಅದು ಮಾಡು ಇದು ಮಾಡು ಅಂತ. ನೀವ್ಯಾಕೆ ನಂಗೆ ಇಷ್ಟೊಂದು ತಲೆ ತಿಂತಾ ಇದ್ದೀರಾ? ನಂಗೆ ಇಷ್ಟೊಂದು ಸಲಹೆ ಕೊಡೋದು ಇಷ್ಟ ಆಗಲ್ಲ, ಯಾರನ್ನೇ ಆಗಲಿ. ನಂಗೆ ಹೇಳಕ್ಕೆ ಬರಬೇಡಿ. ನಾನು ಈ ಮನೆ ಅಳಿಯ, ನಂಗೆ ಎಷ್ಟು ಮರ್ಯಾದೆ ಕೊಡಬೇಕೋ ಅಷ್ಟು ಮರ್ಯಾದೆ ಕೊಡಿ. ನೀವು ಮನೆ ಅಳಿಯ ಅನ್ನೋದು ಕೂಡ ಮರೆತು ನಂಗೆ ಮರ್ಯಾದೆ ಕೊಡೋದು ಕಡಿಮೆ ಮಾಡ್ತಾ ಇದ್ದೀರಾ. ಅಳಿಯನ ಹೆಂಗೆ ನೋಡ್ಕೋಬೇಕು, ಅಳಿಯಾಗ ಹೆಂಗೆ ಮರ್ಯಾದೆ ಕೊಡಬೇಕು ಅನ್ನೋದು ಕಲ್ತ್ಕೊಳ್ಳಿ. ನಂಗೆ ಈ ಥರ ಸಲಹೆ ಎಲ್ಲ ಕೊಡೋಕೆ ಬರೋದು ಬಿಟ್ಬಿಡಿ. ನಾವು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಅಲ್ಲ ಮತ್ತೆ ಸಪ್ಲಿಮೆಂಟರಿ ಎಕ್ಸಾಮಲ್ಲೂ ಫೇಲ್ ಆಗಿದ್ದೀನಿ ಅಂದರೆ ನಮ್ಗೆ ಸಿಟ್ಟು ಬರಲ್ವಾ? ನಮಗೆ ನಿಂಗೆ ಬುದ್ಧಿ ಹೇಳೋಕ್ಕೆ ನಮಗಿನ ಕೆಲಸ ಕಾರ್ಯ ಎಲ್ಲ ಅನ್ಕೊಂಡಿದ್ಯಾ? ನಿಂಗೆ ಬುದ್ಧಿ ಹೇಳ್ಕೊಂಡು ಕೂರಕ್ಕೆ ಇನ್ನೂ ಎಷ್ಟು ಸರಿ ಅಂತ ಹಿಂಗೆ ಫೇಲ್ ಹಾಕೊಂತ ಇರ್ತೀರಾ? ಇನ್ನೂ ಎಷ್ಟು ಸರಿ ಅಂತ ಹಿಂಗೆ ಎಕ್ಸಾಮ್ಸ್ ಬರ್ಕೊತಾನೆ ಕೂಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಅಣ್ಣ, ಅದೇನೇ ಆಗಿರಲಿ, ನೀನು ಮಾತ್ರ ನನ್ನ ಗಂಡಂಗೆ ಈ ಥರ ಎಲ್ಲರ ಮುಂದೆ ಮರ್ಯಾದೆ ಇಲ್ಲದೆ ಇರೋ ಥರ ಮಾತಾಡೋದು ಸರಿಯಲ್ಲ. ಈ ಥರ ಎಲ್ಲರ ಮುಂದೆ ನಿಲ್ಲಿಸ್ಬಿಟ್ಟು ಎಕ್ಸಾಮ್ ಸರಿಯಾಗಿ ಬರ್ದಿಲ್ಲ ಅಂತೇಳಿ ಹಿಂಗೆ ಅವಮಾನ ಮಾಡೋದು ನಂಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ನಮ್ಮ ಜವಾಬ್ದಾರಿ ಬಗ್ಗೆ ನೀವೇ ನನಗೆ ಗುರ್ತು ಮಾಡೋದು ಬೇಕಾಗಿಲ್ಲ. ಏನೋ ನಿಮಗೆ ನಾವು ಜವಾಬ್ದಾರಿ ಬಗ್ಗೆ ನೆನ್ಪು ಮಾಡ್ತಾ ಇದ್ದೀವಾ? ನಿನ್ನ ಗಂಡಂಗೆ ನಾನು ಗೌರವ ಕೊಡಲಿಲ್ವಾ? ಏನಮ್ಮ ಅಂಥದ್ದು ಬೈದೆ ನಿನ್ನ ಗಂಡಂಗೆ? ಮದುವೆ ಮುಗಿದು ಎಷ್ಟು ದಿನ ಆಗಿದೆ, ಆದರೂ ಇದೇ ಮನೇಲೇ ಇದ್ದಾನೆ ಅಳಿಯ. ನಾವು ಏನಾದರೂ ಒಂದು ಮಾತಾದರೂ ಅಂದಿದ್ದೀವಾ? ಅಲ್ಲಿ ಅವ್ರ ಮನೆಗೆ ಹೋದ್ರೆ ಅಲ್ಲಿ ದುಡ್ಡು ಕೊಟ್ಟು ತಿನ್ನಬೇಕಾಗುತ್ತೆ ಅಂತೇಳಿ ಅದೇ ಒಂದು ನೆವ ಇಟ್ಕೊಂಡು ಇಲ್ಲೇ ಕೂತಿದ್ದಾನೆ. ಆದರೂ ನಾವು ಒಂದು ಮಾತು ಏನಂದಿಲ್ಲ. ಅಲ್ಲಪ್ಪ ಇನ್ನೂ ಎಷ್ಟು ದಿನ ಇಲ್ಲೇ ಇರ್ತೀಯಾ, ನಿಮ್ಮ ಮನೆಗೆ ಹೋಗೋಕ್ಕಾಗಲ್ವ ಅಂತ ಒಬ್ಬರಾದ್ರೂ ಏನಾದರೂ ಒಂದು ಅಂದಿದ್ದಾರಾ? ಒಬ್ಬರು ಏನು ಒಂದು ಮಾತು ಅನ್ನೋದಿಲ್ಲ. ಇಲ್ಲೇ ಇದ್ದಾನಂದ್ರೂ ಕೂಡ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ತಮ್ಮ ಪಾಡಿಗೆ ತಾವಿದ್ದಾರೆ. ಆದರೂ ಇಷ್ಟು ಮಾತಂತೀಯಾ? ಏನು ನಿನಗೆ ನಿಮ್ಮ ಗಂಡನ ಮರ್ಯಾದೆ ಹೋಗಂತ ಮಾತಾಡಿದ್ದೀವಿ ನಾವು?
ಇವನು ಕಿರಣ್ ಕೂಡ ಹಂಗೆ ಅಂತಿದ್ದಾನೆ. ನಿಂಗೆ ಮರ್ಯಾದೆ ಕೊಡೋದು ನಾವು ಕಲ್ತ್ಕೋಬೇಕಾ? ನಾವಾಗಿದ್ದಕ್ಕೆ ಇಷ್ಟು ಮರ್ಯಾದೆ ಕೊಡ್ತಾ ಇದೀವಿ ನಿಂಗೆ. ಬೇರೆಯವರಾಗಿದ್ದೆ ಬೇಡ ಅದ್ ಮಾತು. ನಿಂಗೆ ಎಷ್ಟು ಅಂತ ಮರ್ಯಾದೆ ಕೊಡಬೇಕು? ಇನ್ನು ಇದೇ ಮನೇಲಿ ಇದೆಯಪ್ಪ, ಮದ್ವೆ ಮುಗಿದ್ರು ಇಲ್ಲೇ ಇದೆಯಾ? ನಾವೇನಾದ್ರೂ ಒಂದ್ ಮಾತಾದ್ರೂ ಅಂದಿದೀವಾ? ಅಳಿಯ ಅಂತ ಹೋಗ್ಲಿ ಅಂತ ಸುಮ್ಮನಾಗಿಲ್ವಾ? ಇನ್ನೊಂದೇನೋ ಅಂದಿಯಲ್ಲ ರಾಧಿಕಾ ನೀನು, ನಿನ್ ಗಂಡಂಗೆ ನಾವು ಜವಾಬ್ದಾರಿ ಬಗ್ಗೆ ನೆನ್ಪು ಮಾಡ್ತಾ ಇದೀವ. ಅಲ್ಲ, ನಾವ್ಯಾರು ನಿನ್ ಗಂಡಂಗೆ ನೆನ್ಪು ಮಾಡಕ್ಕೆ? ಅದ್ ನಿನ್ ಗಂಡಂಗೆ ತಿಳಿಬೇಕು, ಅವ್ನಿಗೆ ಇರ್ಬೇಕು ತಲೆಯಲ್ಲಿ. ನಂಗೆ ಹಿಂಗೆಲ್ಲ ಸಂಸಾರ ಇದೆ, ಹೆಂಡತಿ ಇದ್ದಾಳೆ, ನಂಗೆ ಕುಟುಂಬ ಇದೆ, ಅವ್ರನ್ನೆಲ್ಲ ಸಾಕ್ಬೇಕು, ಸಲಹಬೇಕು. ಗಂಡ್ಸಾಗಿ ನಾನು ಈ ತರ ಬೇಜವಾಬ್ದಾರಿಯಿಂದ ಇದ್ರೆ ಸರಿ ಒಂದಲ್ಲ ಅಂತ ಅದೆಲ್ಲ ಅವ್ನಿಗೆ ಅರ್ಥ ಆಗ್ಬೇಕು. ಅವ್ನಿಗೆ ಅರ್ಥ ಆಗಿಲ್ಲ ಅಂದ್ರೆ ನೀನ್ ಹೆಂಡತಿಯಾಗಿ ನೀನಾದ್ರೂ ಗುರ್ತು ಮಾಡ್ಬೇಕು, ನೆನ್ಪು ಮಾಡ್ಬೇಕು. ಅದೆಲ್ಲ ಬಿಟ್ಟು ನಮಗೆ ಅಂತಿದ್ಯಾ? ಒಳ್ಳೇದೇಳೋರ್ಗೆ ನಮ್ಗೆ ಬೈತಾ ಇದೆಯಾ ನೀನು ವಾಪಸ್ಸು? ನಿನ್ ಗಂಡ ತಪ್ಪು ಮಾಡ್ತಾ ಇದ್ದಾನಂದ್ರೆ ಅದನ್ನ ನೀನು ತಿಳಿಸಿ ಹೇಳ್ಬೇಕು. ಹಂಗಲ್ಲರಿ, ಹಿಂಗ್ ಮಾಡ್ಬೇಕು, ಹಂಗ್ ಮಾಡೋಣ, ಹಿಂಗ್ ಮಾಡೋಣ, ಹಂಗಿರೋಣ ಅಂತ. ನಿಮ್ಗೂ ಏನು ಇಲ್ವಾ ಬೇರೆಯವ್ರ ತರ ಮಾಡ್ಕೊಂಡು ತಿನ್ಬೇಕು ಅನ್ನೋದ? ಇನ್ನೂ ಇಷ್ಟು ದಿನ ಅಂತ ಹೆಂಗೆ ಇರ್ತೀರಾ ನೀವು? ಅದನ್ನೆಲ್ಲ ನಿನ್ ಗಂಡಂಗೆ ತಿಳಿಸಿ ಬುದ್ಧಿ ಹೇಳೋದ್ ಬಿಟ್ಟು ನಾವು ಒಳ್ಳೇದೇಳಕ್ ಬಂದಿರೋರಿಗೆ ನಮ್ಗೆ ಪ್ರಶ್ನೆ ಮಾಡ್ತೀಯಾ? ನಮ್ದೇ ತಪ್ಪು ಅನ್ನೋ ತರ ಮಾತಾಡ್ತೀಯಾ ಇದ್ರು? ಅಲ್ಲ ರಾಧಿಕಾ, ನಿನ್ ಗಂಡ ತಪ್ಪು ಮಾಡ್ತಾ ಇದ್ದಾನಂದ್ರೆ ಅವ್ನಿಗೆ ತಿಳಿಸಿ ಬುದ್ಧಿ ಹೇಳ್ಬೇಕು. ಅದ್ ಬಿಟ್ಬಿಟ್ಟು ನಿನ್ ಗಂಡನ ಪರವಾಗಿ ವಹಿಸ್ಕೊಂಡು ಮಾತಾಡ್ತಿದ್ಯಾ, ನಮ್ಗೆ ಎದುರು ಮಾತಾಡ್ತಿದ್ಯಾ. ನನ್ ಗಂಡಂಗೆ ಹಂಗ್ ಅನ್ಬೇಡ್ರಿ, ಹಿಂಗ್ ಅನ್ಬೇಡ್ರಿ ಅಂತ. ನಮ್ಗೆ ಅಷ್ಟು ಹಕ್ಕಿಲ್ವಾ ಈ ಮನೆಯವ್ರಿಗೆ? ನಿಮ್ಮ ಅಣ್ಣ ಆಗಿ ನಾವೇನು ಮಾತಾಡ್ಬಾರ್ದ ನೀವು ತಪ್ಪು ಮಾಡ್ಬೇಕಾದ್ರೆ? ಅಲ್ಲ, ಏನು ಎಲ್ಲರೂ ಸೇರಿ ಪಾಪ ಎಕ್ಸಾಮ್ಸ್ ಬರೆದು ಏನೋ ಬಂದಿರ್ತಾರಪ್ಪ ಸುಸ್ತಾಗಿ, ಅವ್ರಿಗೆ ಇಂಥ ಪರಿ ನಿಂದ್ರಿಸಿ ಹಿಂಗೆ ಬಾಯಿಗೆ ಬಂದಂಗೆ ಬೈತಾ ಇದ್ರಲ್ಲ ಎಲ್ಲರೂ ಸೇರಿ. ಹೋಗ್ಲಿ ಬಿಡಿ, ಅವ್ರು ಫಸ್ಟು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಲಿ, ಅದಾದಮೇಲೆ ಮಾತಾಡಿದ್ರೆ ಆಯಿತು ಏನೋ ಅಂತ. ಬಂದವ್ರು ನನಗೆ ಬಾಗಿಲಲ್ಲೇ ನಿಂದ್ರಿಸಿ ಏನು ಬೈತಾ ಇದ್ದೀರಿ ಒಂದೇ ಸಮನೆ ಎಲ್ಲರೂ ಸೇರಿ. ಇವರೇನಪ್ಪ ಹಿಂಗಿದ್ದಾರೆ? ಈ ತ್ರಿಮೂರ್ತಿಗಳಿಗೆ ಮೋಟಿವೇಶನ್ ಇವ್ರು ಅಂತ ಕಾಣಿಸುತ್ತೆ. ಇವ್ರು ಹಿಂಗಿರೋದಕ್ಕೆ ಅವ್ರಂಗೆ ತಯಾರಾಗಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಸರಿ ಹೋಯ್ತು, ಆಗ್ಲಿಕ್ಕಾಗಿ ಬೇವಿನಕಾಯಿ ಸಾಕ್ಷಿ ನನಗೆ. ಅವ್ರ ಪರವಾಗಿ ಇವ್ರ ಬ್ಯಾಟಿಂಗು, ಇವ್ರ ಪರವಾಗಿ ಅವ್ರ ಬ್ಯಾಟಿಂಗು. ಉದ್ದಾರ ಇವರು. ಇದೇನಮ್ಮ ಹಿಂಗೆ ಹೇಳ್ತಿದ್ಯಾ? ಅವ್ರು ತಪ್ಪು ಮಾಡ್ತಾ ಇದಾರೆ ಅಂದ್ರೆ ನಾವೇ ತಾನೇ ಬುದ್ಧಿ ಹೇಳ್ಬೇಕಾಗಿರೋದು. ನೀನ್ ನೋಡಿದ್ರೆ ಏನೋ ಈಗ ಎಕ್ಸಾಮ್ ಅದೇನೋ ಗುಡ್ಡ ಕಿತ್ತಾಕ್ ಬಂದಿರೋರಿಗೆ ರೆಸ್ಟ್ ಮಾಡು ಅಂತ ಹೇಳ್ತಾರಲ್ಲ, ಆ ತರ ಹೇಳ್ತಾ ಇದೀಯಾ? ಹೋಗಿ ರೆಸ್ಟ್ ಮಾಡ್ಲಿ ಬಿಡು, ಅವ್ರಿಗೇನು ಬೈತಾ ಇದೀರಾ ಅಂತ ಹೇಳ್ತಿದ್ಯಾ? ನಮ್ಗೇನಾದ್ರೂ ಹುಚ್ಚಿಡ್ತಿದ್ಯಾ ಅವ್ರಿಗೆ ಸುಮ್ಮನೆ ಬಯಕೆ? ಎಕ್ಸಾಮ್ ಸರಿಯಾಗಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾವು ಬೈದ ಇನ್ನೇನು ಮಾಡ್ಬೇಕಿತ್ತು? ಮಂಗಳಾರತಿ ಎತ್ಬೇಕಿತ್ತಾ? ಅವ್ರಿಗೆ ಸನ್ಮಾನ ಮಾಡ್ಬೇಕಿತ್ತಾ? ಮದ್ವೆಗೆ ಮುಂಚೆ ನಾವೇನು ಹೇಳಿದ್ರು ನಡೀತಿತ್ತಪ್ಪ. ಈಗ ಅವ್ರಿಗೆ ಮದುವೆ ಆಗಿಲ್ವಾ? ಅವ್ರ ವಿಷಯದಲ್ಲಿ ನಾವ್ಯಾಕೆ ಮೂಗ್ ತುರುಗಿಸ್ಬೇಕು ಹೇಳು? ಅವ್ರಿಗೆ ಗೊತ್ತಿರುತ್ತೆ ಅವ್ರ ಜೀವನ ಮಾಡೋದು ಹೆಂಗೆ ಅಂತ. ಅದಕ್ಕೆ ಎದಕ್ಕೆ ಬಯಕ್ಕೆ ಹೋಗ್ತೀರ ಅವ್ರಿಗೆ? ಅಮ್ಮ ತಾಯಿ, ನೀನ್ ತಾಯಿ ಆಗಿದೆಯಲ್ಲ ಅವ್ರಿಗೆ, ನೀನಂತ ಅವ್ರಿಗೆ ಬೈ ಬುದ್ಧಿ ಹೇಳಲ್ಲ. ಅಟ್ಲೀಸ್ಟ್ ನಾವು ಅಣ್ಣಗಳಾಗಿರೋ ನಾವಾದ್ರೂ ಬೈ ಬುದ್ಧಿ ಹೇಳ್ಬಾರ್ದಾ? ಇನ್ನು ಹೆಂಗೆ ಇವರು ಕುಣದಂಗೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅವ್ರ ಜೀವನ ನಮ್ಮ ಕಣ್ಣು ಮುಂದೆನೇ ಹಾಳಾಗ್ತಾ ಇದ್ರು ನಾವು ಸುಮ್ಮನೆ ಇರ್ಬೇಕಾ? ನಾವು ಅಣ್ಣ ಆಗಿ ನಮ್ಗೆ ಅಷ್ಟು ಜವಾಬ್ದಾರಿ ಇಲ್ವಾ? ಅಷ್ಟು ಹಕ್ಕು ಇಲ್ವಾ? ಅವ್ರಿಗೆ ಮದುವೆ ಆಗ್ಬಿಟ್ರೆ ನಾವು ಬುದ್ಧಿ ಹೇಳೋದು ಕಡಿಮೆ ಮಾಡ್ಬಿಡ್ಬೇಕಾ? ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ತಪ್ಪು ಅಂತ ಹೇಳೋಷ್ಟು ಹಕ್ಕು ಇಲ್ವಾ ಅಣ್ಣಂದ್ರಿಗೆ? ನಂಗೆ ಆಫೀಸ್ ಟೆನ್ಷನ್ 100 ಇರುತ್ತೆ. ಆ ಟೆನ್ಷನ್ ಮಧ್ಯೆ ಈ ಟೆನ್ಷನ್ ತಗೊಳಕ್ ನಂಗೆ ಹುಚ್ಚ? ಇವ್ರಿಗೆ ಸುಮ್ಮನೆ ಬೈದು ನನ್ನ BP ರೈಸ್ ಮಾಡ್ಕೊಳಕ್ ನಂಗೆ ಹುಚ್ಚ? ಯಾಕೆ ನಾವು ಒದ್ದಾಡ್ತಾ ಇದೀನಿ, ಯಾಕೆ ಬೈತಾ ಇದೀನಿ ಅಷ್ಟೆಲ್ಲ ಅರ್ಥ ಆಗ್ತಾ ಇಲ್ವ ನಿಂಗೆ? ನಿಂಗೂ ಅರ್ಥ ಆಗ್ತಿಲ್ಲ, ರಾಧಿಕಾಗೂ ಅರ್ಥ ಆಗ್ತಾ ಇಲ್ಲ. ನಮ್ಗೆ ಬುದ್ಧಿ ಹೇಳ್ಬೇಡ ಅಂತ ಹೇಳಕ್ ಬರ್ತಿದ್ದಾಳೆ. ಅಲ್ಲ, ತಾಯಿ ಆದರೂ ಬುದ್ಧಿ ಹೇಳ್ಬೇಕಪ್ಪ. ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ತಾನಂತೂ ತಪ್ಪು ಮಾಡಿದವ್ರಿಗೆ ಬೈದು ಬುದ್ಧಿ ಹೇಳ್ತಾ ಇಲ್ಲ. ಆ ಮಗಳು ಅಳಿಯ ಏನು ಮಾಡಿದ್ರು ಸರಿ ಅಂತಿದ್ದಾಳೆ. ಪಾಪ ಇವರು ಯಾರೋ ಆನಂದ್ ಬಾವ ಏನೋ ಹೇಳ್ತಾ ಇದ್ದಾರೆ, ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ. ಅವ್ರಿಗಾದ್ರೂ ಹೇಳಕ್ ಬಿಡ್ತಿದ್ದಾಳ? ಈ ಪುಣ್ಯದ ಕಿತ್ತಿ ತಾನೂ ಹೇಳಲ್ಲ, ಹೇಳೋರ್ಗೂ ಬಿಡಲ್ಲ. ಈಗ ಮುದ್ದು ಮಾಡಿ ಅವ್ರನ್ನ ಹಾಳು ಮಾಡ್ತಾ ಇದ್ದಾಳೆ. ಇದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ ಎಷ್ಟು ದಿನ ನಿನ್ ಮಗಳು ನಿನ್ನ ಅಳಿಯ ಇದೇ ಮನೇಲಿ ಇರ್ತಾರೆ? ಕೇಳು ಸ್ವಲ್ಪ. ಇದೇನಪ್ಪ ಹಿಂಗಂತಿದ್ಯಾ? ಮಗಳು ಅಳಿಯ ಇನ್ನೂ ಸ್ವಲ್ಪ ದಿನ ಇದ್ರೆ ತಪ್ಪೇನು? ಅಣ್ಣಂಗೆ ಅತ್ತೆ ಮನೆ ಇಲ್ಲ, ಏನೂ ಇಲ್ಲ. ತನ್ನ ಹೆಂಡ್ತಿನ ಕರ್ಕೊಂಡು ತಾನು ಎಲ್ಗೋಗಲ್ಲ, ಇಲ್ಲೇ ಇರ್ತಾರೆ. ನನಗೇನು ತವ್ರ ಮನೆ ಇಲ್ವಾ? ನನಗೇನು ಅಪ್ಪ ಅಮ್ಮ ಇಲ್ವಾ? ಅದಕ್ಕೆ ನನ್ನ ಗಂಡನ ಕರ್ಕೊಂಡು ಬಂದಿದ್ದೀನಿ. ನನ್ನ ತವ್ರ ಮನೇಲಿ ನನ್ನ ಗಂಡನ ಕರ್ಕೊಂಡು ಎಷ್ಟು ದಿನ ಬೇಕಾದರೂ ಹ್ಯಾಪಿಯಾಗಿರ್ತೀನಿ. ಮನೇಲಿ ಯಾವ ವಿಷಯ ನಡೆದ್ರೂ ನಿನ್ಗೆ ಪಾರ್ವತಿ ವಿಚಾರ ತೆಗ್ದಿಲ್ಲ, ಅವ್ಳಿಗೆ ಏನಾದ್ರೂ ಒಂದು ಅಂದಿಲ್ಲ ಅಂದ್ರೆ ನಿಂಗೆ ಊಟ ಮಾಡಿದ್ದು ಅರ್ಗಲ್ಲ ಅಂತ ಕಾಣಿಸುತ್ತೆ. ಇರ್ಲಿ, ಹೌದು ನೀನು ಹೇಳಿದ್ದು ನಿಜನೇ. ಪಾರ್ವತಿಗೆ ಯಾರೂ ದಿಕ್ಕಿಲ್ಲ, ನಂಗೆ ಅತ್ತೆ ಮಾವನ ಮನೆಯೇ ಇಲ್ಲ, ಏನೂ ಇಲ್ಲ. ನಮ್ಗೆ ಎಲ್ಲಿಗೆ ಹೋಗೋಕೆ ಸ್ವಾತಂತ್ರ್ಯನೇ ಇಲ್ಲ ಅಲ್ಲ. ಸರಿ, ನಾವು ಅದಕ್ಕೆ ಇಲ್ಲೇ ಬಿದ್ದಿದ್ದೀವಿ ಅಂತಲೇ ಇಟ್ಕೋ. ಈಗಿಂದ ಹೇಳ್ತೀನಿ ಕೇಳು, ನಮ್ಗೆ ಯಾವಾಗ ಬೇಕೋ ಅವಾಗ ಈ ಮನೆ ಬಿಟ್ಟು ಹೋಗ್ಬೋದು. ನಮ್ನ ಯಾರು ತಡೆಯೋರಿಲ್ಲ, ನಮ್ನ ಯಾರು ಕೇಳೋರು ಇಲ್ಲ. ನಂಗೆ ಈ ಮನೆ ಬಿಟ್ಟು ಹೋಗೋಕ್ಕೆ 1 ನಿಮಿಷದ ಕೆಲಸ ಅಲ್ಲ. ನಿಂಗೆ ನನ್ನ ಥರನೇ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇದ್ದರೆ ಇದೇ ಜಿದ್ದಿಗೆ ನೀನು ಈ ಮನೆ ಬಿಟ್ಟು ಹೋಗಿ ನೋಡೋಣ, ನೀನು ನಿನ್ನ ಗಂಡನ ಕರ್ಕೊಂಡು. ಆ ಧೈರ್ಯ ಇದೆ ನಿಮಗೆ? ಇವನೇನಪ್ಪ ನಮ್ಮಣ್ಣ ಹಿಂಗೆ ಉಲ್ಟಾ ಹೊಡಿತಾ ಇದ್ದಾನೆ. ನಾನೇನೋ ಒಂದು ಟಾಪಿಕ್ ಡೈವರ್ಟ್ ಮಾಡೋಣ ಅಂತ ಪಾರ್ವತಿ ಕಡೆ ಹೇಳ್ಕೊಂಡು ಹೋದ್ರೆ ನಮ್ಮನೆ ಮನೆ ಬಿಟ್ಟು ಹೋಗಂತ ಹೇಳ್ತಾ ಇದ್ದಾನೆ. ಹೇಳಿ ರಾಧಿಕಾ, ಯಾಕೆ ಸೈಲೆಂಟ್ ಆಗಿದೆಯಾ? ನಾನು ಕೇಳ್ತಾ ಇದ್ದೀನಲ್ಲ, ನಿಂಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇತ್ತು ಅಂದರೆ, ನಿಂಗೆ ಧೈರ್ಯ ಇದ್ದರೆ ಈ ಮನೆ ಬಿಟ್ಟು ಹೋಗ್ರಿ ನೋಡೋಣ, ನೀನು ನಿನ್ನ ಗಂಡ. ನಾನು ನನ್ನ ಹೆಂಡತಿಗೆ ಈ ಮನೆ ಬಿಟ್ಟರೆ ಬೇರೆ ಗತಿನೇ ಇಲ್ಲ ಅನ್ನೋ ಥರ ಹೇಳಿದೆಯಲ್ಲ, ನಾವು ಎಲ್ಲಿಗೆ ಹೋಗಲ್ಲ, ಇದೇ ಮನೇಲಿ ಗೂಟ ಹೊಡ್ಕೊಂಡು ಕೂತಿದ್ದೀವಿ ಅನ್ನೋ ಥರ ಹೇಳಿದೆಯಲ್ಲ. ನಾವು ಮನಸ್ಸು ಮಾಡಿದ್ರೆ ಈಗಲೇ ಈ ಕ್ಷಣನೇ ಈ ಮನೆ ಬಿಟ್ಟು ಬೇರೆ ಕಡೆ ಹೋಗಿ ಧೈರ್ಯವಾಗಿ ಬದುಕ್ತೀವಿ ಅನ್ನೋ ಧೈರ್ಯ ನಮಗಿದೆ. ಆರಾಮಾಗಿ ಹ್ಯಾಪಿಯಾಗಿ ಬದುಕ್ತೀವಿ. ಆದರೆ ನಿಂಗೆ ಆ ಧೈರ್ಯ ಇದೆಯಾ? ಈ ಮನೆ ಬಿಟ್ಟು ಹೋಗೋಕ್ಕೆ ನಿನಗೆ ನಿನ್ನ ಗಂಡಂಗೆ ಆ ಧೈರ್ಯ ಇದೆಯಾ? ಎಲ್ರಿಗೂ ನಮಸ್ಕಾರ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ, ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಹೈಪ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.